आजाद कॉलोनी एनए अपोर लेआउट। बुकिंग के लिए राब्ता करें खान डेवलपर अपोजिट विवेकानंद स्कूल मदीना कॉलोनी बसवा कल्याण। बसवा कल्याण का पहला हाइमस लाइट कॉन्ट्रैक्टर एमडी मूसा ग्रिल शॉप अपोजिट संतोष गैस, शिवपुर रोड, बसवा कल्याण। मजीद इन्फॉर्मेशन के लिए कार्ड पर दिए गए नंबर पर कॉल कर सकते हैं। आज 29 अगस्त 2024 को बसवा कल्याण तालुका के सीएमसी कमिश्नर राजू बुनकर ने एक आदेश जारी किया है कि आज बसवा कल्याण तालुका में जो भी जमीन प्लॉट लेआउट जैसा जमीन परचेज कर रहे हैं, उनसे सीएमसी कमिश्नर राजू बुनकर ने अपील करते हुए बताया कि प्रॉपर्टी खरीदने से पहले उसकी पूरी जानकारी सीएमसी से हासिल करें, फिर जमीन खरीद करें। अगर कोई धोखाधड़ी करता है तो वह मालूम हो जाएगा। अगर आपको कोई भी सीएमसी से जानकारी प्राप्त करनी है तो हमारे पास अतिरिक्त आवेदन दे सकते हैं। धोखाधड़ी वाली जमीन या प्लॉट से बचना है तो समाधान लाना जरूरी है। आपका दिन शुभ हो। धन्यवाद। सभी हमारे BK9 न्यूज लाइव मीडिया चैनल, सभी हमारे HK न्यूज 24/7 कर्नाटक महाराष्ट्र तेलंगाना मैं जर्नलिस्ट सूर्यवंशी। जैसा कि आज हम बीदर जिले के बसवा कल्याण तालुके में आ चुके हैं। जैसा कि बसवा कल्याण तालुके में जो कमिश्नर है राजू बनकर जी बहुत ही अच्छे तरीके से अपना कार्य कर रहे हैं, अपनी ड्यूटी निभा रहे हैं। प्रिय BK9 ನ್ಯೂಸ್ ವೀಕ್ಷಕರೇ, HK ನ್ಯೂಸ್ ವೀಕ್ಷಕರೇ, ಇವತ್ತಿನ ದಿವಸ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕು ಹತ್ರ CMC ಹತ್ರ ಬಂದಿದ್ದೇವೆ। ಸನ್ಮಾನ್ಯ ಕಮಿಷನರ್ ರಾಜು बनकर ಅವರು ಒಂದು ಒಳ್ಳೆ ರೀತಿಯಿಂದ ಒಂದು ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ। सो वीक्षकरे, अभी हमारे BK9 न्यूज और HK न्यूज से लाइव आ रहे हैं कमिश्नर जी। ಸರ್ ನಮಸ್ಕಾರ। ಎಲ್ಲ ನಮ್ಮ ಬಸವ ಕಲ್ಯಾಣ ನಗರದ ಸಾರ್ವಜನಿಕರು ಮತ್ತು ನಾಗರಿಕರಿಗೆ ನಾವು ವಿನಂತಿಸಿಕೊಳ್ಳೋದು ಒಂದೇ, ಏನಂತಂದರೆ ಬಸವ ಕಲ್ಯಾಣ ನಗರದಲ್ಲಿ ಸಾಕಷ್ಟು ಬಡಾವಣೆಗಳು ಹೊಸದಾಗಿ ಲೇಔಟ್ಗಳಾಗಿದ್ದಾವೆ। ಅದರಲ್ಲಿ ಟೌನ್ ಪ್ಲಾನಿಂಗ್ ಆಗಿದ್ದಾವೆ, ಕೆಲವು ಆಗದೇ ಇರೋದಾವೆ। ಮತ್ತು ಜನಗಳಿಗೆ ಆಸ್ತಿಗಳನ್ನು ಖರೀದಿ ಕೊಡುವಂಥ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇದೆ। ಅದಕ್ಕಾಗಿ ನಾವು ಈಗಾಗಲೇ ಮತ್ತು ಪತ್ರಿಕೆಗಳಲ್ಲಿ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಾಗಿದೆ। ಅದಕ್ಕೆ ನಾನು ಜನರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಒಂದೇ, ಏನಂದರೆ ನೀವು ಯಾವುದೇ ಒಂದು ಆಸ್ತಿಯನ್ನು ಖರೀದಿ ಮಾಡುವಾಗ ಖರೀದಿ ಕೊಡುವಂಥ ವ್ಯಕ್ತಿಯ ಕಡೆಯಿಂದ ನೀವು ಪಡೆದುಕೊಳ್ಳುವಂಥ ಕಾಗದಗಳನ್ನು ಸಂಬಂಧಪಟ್ಟ ಸರ್ಕಾರಿ ಕಚೇರಿಗಳಲ್ಲಿ ಇದು ನಿಜವಾಗಿದೆಯೋ ಅಥವಾ ಇದು ಫೋರ್ಜರಿ ಆಗಿದೆಯೋ ಅಥವಾ ಇದು ಡೂಪ್ಲಿಕೇಟ್ ಇದೆಯೋ ಅಥವಾ ಇದು ಏನಾದರೂ ಮಾಡಿಫಿಕೇಶನ್ ಆಗಿದೆಯೋ ಅನ್ನುವಂಥ ಒಂದು ಪ್ರಕ್ರಿಯೆಯನ್ನು ಪರಿಶೀಲನೆ ಮಾಡ್ಕೋಬೇಕು, ದೃಢಪಡಿಸ್ಕೋಬೇಕು, ಆಮೇಲೆ ನೀವು ಖರೀದಿ ಮಾಡ್ಕೋಬೇಕು। ಇದು ಒಂದನೇದ್ದು। ಎರಡನೇದ್ದು, ಟೌನ್ ಪ್ಲಾನಿಂಗ್ ನಕ್ಷೆಗಳು ಏನದಾವೆ ಆ ನಕ್ಷೆಗಳನ್ನೇ ತಿರುಚಿ ಅದರಲ್ಲಿ ಇರುವಂಥ ಪ್ಲಾಟ್ಗಳನ್ನು ಹೆಚ್ಚುವರಿ ಪ್ಲಾಟ್ಗಳನ್ನಾಗಿ, ಗಾರ್ಡನ್ ಜಾಗಗಳು, ರಸ್ತೆಗಳನ್ನು ಪ್ಲಾಟ್ಗಳನ್ನಾಗಿ ಪರಿವರ್ತನೆ ಮಾಡಿಕೊಂಡು ಜನರಿಗೆ ಖರೀದಿ ಕೊಡುವಂಥವು ಕೂಡ ನಮ್ಗೆ ಕಂಡು ಬಂದಿರೋದ್ರಿಂದ ನೀವುಗಳು ಆ ಮೂಲ ನಕ್ಷೆಯನ್ನು ಟೌನ್ ಪ್ಲಾನಿಂಗ್ ಕಚೇರಿಯಲ್ಲಿ ಮೂಲ ನಕ್ಷೆ ಬಗ್ಗೆ ಪರಿಶೀಲನೆ ಮಾಡಿಕೊಂಡು ಆ ಒಂದು ನಿವೇಶನವನ್ನು ಖರೀದಿ ವ್ಯವಹಾರಗಳನ್ನು ಮಾಡ್ಕೋಬೇಕು। ನಂತರ ನಗರಸಭೆಯಿಂದ ಕೆಲವು ಈ ಮುಟೇಶನ್ ಕಾಪಿ ಮತ್ತು ಕೈ ಬರೋದು ಸಹಿ ಉಳ್ಳಂಥ ಖಾತೆ ನಕಲುಗಳು ಮತ್ತು ಈ ಕೆಲವು ಬೇರೆ ರೀತಿಯ ದಾಖಲೆಗಳನ್ನು ತೊಗೊಂಡು ಬಂದು ಸಾರ್ವಜನಿಕರಿಗೆ ತೋರಿಸಿ ಖರೀದಿ ಕೊಡುವಂಥ ವಿಷಯಗಳು ಸುಧಾ ಕಂಡು ಬಂದಿರೋದ್ರಿಂದ ಆ ದಾಖಲೆಗಳನ್ನು ನಗರಸಭೆ ಕಚೇರಿಗೆ ನೀವು ಖುದ್ದಾಗಿ ಬಂದು ಅವನ್ನ ದೃಢಪಡಿಸಿಕೊಂಡು ಅದು ಸತ್ಯ ಇದೆಯೋ ಏನೋ ಅಥವಾ ನಕಲಿ ಸೃಷ್ಟಿ ಮಾಡಿ ನಮಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ದೃಢಪಡಿಸ್ಕೋಬೇಕು। ಇಲ್ಲ ಅಂತಂದರೆ ಕೆಲವು ನಗರಸಭೆಯಿಂದ ಕೊಡದೇ ಇರುವಂಥ ಕಾಗದಗಳನ್ನು ನಗರಸಭೆಯ ಹೆಸರನ್ನು ಬಳಸ್ಕೊಂಡು ತಾವೇ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಜನರಿಗೆ ಮೋಸ ಮಾಡುವಂಥ ಕೆಲವು ವಿಷಯಗಳು ಕೂಡ ನಮ್ಮ ನಗರಸಭೆಗೆ ತಿಳಿದು ಬಂದಿದೆ। ನಂತರ ತಾವು ಸಾರ್ವಜನಿಕರು ನಮ್ಮ ಕಚೇರಿಗೆ ಬರುವಂಥ ಒಂದು ಯಾವುದೇ ಒಂದು ತಮ್ಮ ಕೆಲಸಗಳಿಗೆ ನಮ್ಮ ಕಚೇರಿಗೆ ಭೇಟಿ ಕೊಡೋ ಪೂರ್ವದಲ್ಲಿ ಹೊರಗಡೆ ಆಗಲಿ ತಮ್ಮ ಮನೆ ಸುತ್ತಮುತ್ತ ಇರಲಿ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಇರುವಂಥ ಕೆಲವು ಯಾರೇ ವ್ಯಕ್ತಿಗಳು ನಾನು ನಗರಸಭೆಯಲ್ಲಿ ಕೆಲಸ ಮಾಡಿಸ್ಕೊಡ್ತೀನಿ, ನನಗಿಷ್ಟು ದುಡ್ಡು ಕೊಡಿ, ಅಥವಾ ನಗರಸಭೆಯಲ್ಲಿ ಈ ರೀತಿ ಕೆಲಸ ಮಾಡಿಕೊಡ್ಲಿಕ್ಕಾಗಿ ನಾನು ತುಂಬ ಪ್ರಭಾವಿಯಾಗಿದ್ದೀನಿ ಅಂತ ಏನಾದರೂ ತಮಗೆ ಈ ರೀತಿ ಹೇಳಿ ತಮ್ಮಿಂದ ದುಡ್ಡು ವಸೂಲಿ ಮಾಡಿಕೊಂಡು ಈ ಥರದ ಮೋಸದ ಜಾಲನೂ ಇದೆ ಅಂತ ನಮ್ಗೆ ತಿಳಿದು ಬಂದಿರೋದ್ರಿಂದ ಯಾವುದೇ ಸಾರ್ವಜನಿಕರು ಯಾರ ಒಂದು ಪ್ರಭಾವಕ್ಕೊಳಗಾಗದೆ ನೇರವಾಗಿ ನಗರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಸಂಪರ್ಕ ಮಾಡಿ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಬೇಕು ಮತ್ತು ನಿಮ್ಮ ದುಡ್ಡನ್ನು ಕಳ್ಕೊಳ್ಳುವಂಥದ್ರಿಂದ ನೀವು ಸುರಕ್ಷತೆಯಾಗಿರಬೇಕು ಅನ್ನುವಂಥದ್ದು ನಮ್ಮ ಒಂದು ಕೋರಿಕೆ। ಆಮೇಲೆ ಸಾರ್ವಜನಿಕರು ತಮ್ಮ ಈ ಆಸ್ತಿಗಳನ್ನು ಖರೀದಿ ಮಾಡಿದ ನಂತರ ಎಲ್ಲ ದೃಢಪಡಿಸಿಕೊಂಡು ಒಬ್ಬ ನಾಗರಿಕ ಆಸ್ತಿ ಖರೀದಿ ಮಾಡ್ತಾನೆ, ಖರೀದಿ ಮಾಡಿದ ನಂತರ ಕೂಡಲೇ ನೀವು ನಿಮ್ಮ ಹೆಸರಿಗೆ ಆ ದಾಖಲಾತಿಗಳನ್ನು ಆಯಾ ಸಂಬಂಧಪಟ್ಟ ಕಚೇರಿಗಳಲ್ಲಿ ದಾಖಲಾತಿಗಳನ್ನು ನಿಮ್ಮ ಹೆಸರಲ್ಲಿ ಮಾಡ್ಕೋಬೇಕು।
ಅದನ್ನ ತುಂಬಾ ದಿನ ಏನಾದರೂ ಬಿಟ್ರೆ ಆ ಆಸ್ತಿ ಹಾಗೆ ಮೊದ್ಲಿದ್ದವ್ರ ಹೆಸರಲ್ಲೇನೆ ಮುಂದುವರೆದಿರುತ್ತೆ. ಮತ್ತೆ ದುರುದ್ದೇಶದಿಂದ ಅದೇ ಆಸ್ತಿನ ಅದೇ ದಾಖಲೆಗಳನ್ನ ತಗೊಂಡು ಮತ್ತೆ ಅವ್ರು ಬೇರೆಯವ್ರಿಗೆ ಖರೀದಿ ಕೊಟ್ರೆ ಒಂದೇ ಆಸ್ತಿ ಇಬ್ಬರಿಗೆ ಖರೀದಿ ಕೊಟ್ಟಂತಾಗುತ್ತೆ ಅನ್ನುವಂಥ ಪ್ರಕರಣಗಳು ಸಹಿತ ನಮಗೆ ಕಂಡು ಬಂದಿರೋದ್ರಿಂದ ಅವನ್ನ ಯಾವ ಖರೀದಿ ಮಾಡ್ತಿರೋ ಅವಾಗಲೇ ಬೇಗ ಅದನ್ನ ನಿಮ್ಮ ಹೆಸರಲ್ಲೇ ಖಾತೆ ಮಾಡ್ಕೋಬೇಕಂತ ಕೇಳ್ಕೊಳ್ತೇವೆ. ಇದು ನಗರಸಭೆಯಿಂದ ನಾವು ಎಲ್ಲ ಸಾರ್ವಜನಿಕರಿಗೆ ಕೇಳ್ಕೊಳ್ಳುವಂಥ ಒಂದು ವಿಷಯ ಆಗಿದೆ. ಸಾರ್ವಜನಿಕರು ಇದನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಎಲ್ಲ ವ್ಯವಹಾರಗಳನ್ನು ಕೂಡ ಆಸ್ತಿ ವ್ಯವಹಾರಗಳು ಖರೀದಿ ವ್ಯವಹಾರಗಳು ಏನೇ ಇದ್ರೂ ಕೂಡ ನೀವು ನಿಮ್ಮ ಹುಷಾರಿಯಿಂದ ಮಾಡ್ಕೋಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಧನ್ಯವಾದಗಳು. शादाब हाई स्कूल बसवा कल्याण में 2024-25 के लिए LKG, UKG, पहली से 8वीं जमात के लिए दाखिले शुरू हो गए। लड़कियों के लिए अलग क्लासेस, यतीमों के लिए मुफ्त तालीम। अपने बच्चों के रोशन मुस्तकबिल के लिए जल्दी करें।